ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಲೈನಿಂಗ್ ಬ್ಲೌಸ್ ಅನ್ನ ಹೇಗೆ ಈಸಿಯಾಗಿ ಸ್ಟಿಚ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಬನ್ನಿ. ಈಗ ಬ್ಲೌಸ್ ಎಲ್ಲ ಕಟ್ಟಿಂಗ್ ಆಗಿದೆ. ಫಸ್ಟ್ ಲೈನಿಂಗು ಮತ್ತು ಮೇನ್ ಕ್ಲಾತ್ ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ, ಇದು ಬ್ಯಾಕ್ ಪೋರ್ಷನ್. ಬ್ಯಾಕ್ ಪೋರ್ಷನ್ ಇದು ಸ್ಟ್ರೈಟ್ ಇರಬೇಕು. ಅದಾದ್ಮೇಲೆ ಲೈನಿಂಗ್ ನ ಅದ್ರ ಮೇಲೆ ಹಾಕೊಳ್ಳೋಣ. ನೋಡಿ, ನೀಟಾಗಿ ಹಿಂಗ್ ಇಟ್ಕೊಂಡು ಇಲ್ಲೇನು 1/2 ಇಂಚ್ ನಾವು ಮಾರ್ಜಿನಿಗೆ ಬಿಟ್ಟಿರ್ತೀವಲ್ಲ, ಅಲ್ಲಿಂದ ಸ್ಟಿಚಿಂಗಿಗೆ ಸ್ಟಾರ್ಟ್ ಮಾಡ್ತಾ ಬರೋಣ. ನೋಡಿ, 1/2 ಇಂಚ್ ನೀಟಾಗಿ 1/2 ಇಂಚ್ ಬರ್ಬೇಕಷ್ಟೇ. ಈಗ ನೀಟಾಗಿ ಸ್ಪ್ರೆಡ್ ಮಾಡ್ತಾ ಮಾಡ್ತಾ ಸ್ಟಿಚಿಂಗ್ ಅನ್ನೋದನ್ನ ಹಾಕ್ತಾ ಬನ್ನಿ. ಆದ್ಮೇಲೆ ಇದ್ ಮೇಲ್ಗಡೆ ಒಂದು ಗ್ರಿಪ್ ಹೊಲ್ಗೆ ಅನ್ನೋದನ್ನ ಹಾಕೋಣ. ಗ್ರಿಪ್ ಹೊಲ್ಗೆ ಹಾಕೋತಿಗೆ ಯಾವಾಗ್ಲೂ ನಾವು ಲೈನಿಂಗ್ ನ ಮೇಲ್ಗಡೆನೆ ಹಾಕೊಬೇಕಾಗುತ್ತೆ. ನೋಡಿ, ಹೀಗೆ ಲೈನಿಂಗ್ ಮೇಲ್ಗಡೆ. ಒಂದ್ ವೇಳೆ ನಾವು ಲೈನಿಂಗ್ ಮೇಲ್ಗಡೆ ಗ್ರಿಪ್ ಹೊಲ್ಗೆ ಹಾಕ್ದಂಗೆ ಮೇನ್ ಕ್ಲಾತ್ ಮೇಲೆ ಹಾಕೊಂಡಾಗ ನಾವು ಸ್ಟಿಚಿಂಗ್ ಆದ್ಮೇಲೆ ಲೈನಿಂಗು ಹೊರಗಡೆ ಬಂದ್ಬಿಡತ್ತೆ, ಹೊರಗಡೆ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವ್ ಯಾವಾಗ್ಲೂ ಈ ಗ್ರಿಪ್ ಹೊಲ್ಗೆ ಅನ್ನೋದನ್ನ ಲೈನಿಂಗ್ ಮೇಲ್ಗಡೆನೆ ಹಾಕೊಬೇಕಾಗುತ್ತೆ. ಈಗ ಸುತ್ತಲೂ ಅಟ್ಯಾಚ್ ಅನ್ನೋದನ್ನ ಮಾಡ್ಕೊಂತ ಬರೋಣ. ನೋಡಿ, ಈ ತರ ಟರ್ನಿಂಗ್ಸ್ ಬಂದಾಗ ಫೂಟರ್ನ ಮೇಲೆ ಎತ್ಕೊಂಡು ಹಿಂಗೆ ಬಟ್ಟೆನ ನೀಟಾಗಿ ಟರ್ನ್ ಮಾಡ್ಕೊಬೇಕು. ಹಾಗೆ ಇಲ್ಲಿ ಯಾವುದೇ ರಿಂಕಲ್ಸ್ ಇಲ್ದಂಗೆ ಮೇನ್ ಕ್ಲಾತಿಗೂ ಮತ್ತೆ ಲೈನಿಂಗ್ ಕ್ಲಾತಿಗೂ ರಿಂಕಲ್ಸ್ ಬರ್ದ ಹಾಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂತ ಸ್ಟಿಚಿಂಗ್ ಅನ್ನೋದನ್ನ ಹಾಕ್ತಾ ಬರ್ಬೇಕಾಗುತ್ತೆ. ನಮಗೆ ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಅಲ್ಲಿ ಮೇನ್ ಪಾಯಿಂಟ್ ಏನಂದ್ರೆ, ನೀಟಾಗಿ ಲೈನಿಂಗು ಮತ್ತೆ ಮೇನ್ ಕ್ಲಾತ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಈ ನಿಧಾನಕ್ಕೆ ನೆಕ್ ಹತ್ರ ಎಲ್ಲ ಸ್ಟಿಚ್ ಅನ್ನ ಹಾಕ್ತಾ ಬನ್ನಿ. ಈ ಕ್ರಾಸ್ ಬರೋ ಟೈಮಲ್ಲಿ ನೀಟಾಗಿ ಇಲ್ಲಿ ನಿಲ್ಸ್ಕೊಂಡು ಫೂಟರ್ನ ಎತ್ಕೊಂಡು ಹಿಂಗೆ ಟರ್ನ್ ಅನ್ನೋದನ್ನ ಮಾಡ್ಕೊಳ್ಳಿ. ಹೀಗೆ ಮತ್ತೆ ಈ ಪೋರ್ಷನ್ ಇದೆಯಲ್ವಾ, ಇಲ್ಲಿ ನೆಕ್ಕಿಂದು ಅಗ್ಲ ನಾವು ಸ್ಟಿಚಿಂಗ್ ಮಾಡೋತಿ ಕಟಿಂಗ್ ಮಾಡೋತ್ತಿಗೆ ಎರಡು ಕಾಲು ಅಂದ್ರೆ 2 ಕಾಲು ಅಂದಾಗ 2 ಸೈಡ್ ನೆಕ್ಕಿಂದು 4.5 ಬರುತ್ತೆ. ಇಲ್ಲಿ ಕರೆಕ್ಟ್ ಆಗಿ 4.5 ಇರಬೇಕು. ಈ 4.5 ಇದ್ದಾಗ ಮಾತ್ರ ನಮಗೆ ಈ ಶೋಲ್ಡರ್ ಹತ್ರ ಹಿಂಗ ಅಗ್ಲ ಆಗಿ ನಮಗೆ ಶೋಲ್ಡರ್ ಡ್ರಾಪಿಂಗ್ ಅನ್ನೋ ಪ್ರಾಬ್ಲಮ್ ಬರಲ್ಲ. ಹಾಗಾಗಿ ಕರೆಕ್ಟ್ ಆಗಿ ನಮಗೆ ನಾವೀಗ ಎಷ್ಟಿಗೆ ಕಟ್ ಮಾಡಿರ್ತೀವಿ, ಒಂದ್ ವೇಳೆ 2.5 ಕಟ್ ಮಾಡ್ಕೊಂಡಿದೀವಿ ನೆಕ್ ಅಂದ್ರೆ ಅದು ನಮಗೆ 5 ಇಂಚು ಹಂಗೆ ಆ ತರ ನಾವು ನೋಡ್ಕೊಂಡು ಅಲ್ಲಿ ಕ್ಲೀನ್ ಆಗಿ ನೆಕ್ಕಿನ ಅಗ್ಲ ಜಾಸ್ತಿ ತೆಗಿದಂಗೆ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ತಾ ಬರ್ಬೇಕಾಗುತ್ತೆ. ನೋಡಿ, ಹೀಗೆ ಮೊದಲು ಲೈನಿಂಗು ಮತ್ತೆ ಮೇನ್ ಕ್ಲಾತ್ ಎರಡನ್ನು ನಾವು ಫಸ್ಟ್ ಎಲ್ಲದನ್ನು ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಸ್ಟಿಚಿಂಗ್ ಅನ್ನೋದನ್ನ ಮಾಡ್ತಾ ಬರೋಣ. ಈಗ ಫ್ರಂಟ್ ಪೋರ್ಷನ್ ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಎರಡನ್ನು ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಇವಾಗ ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಆಗಲ್ಲ. ಹಿಂಗೆ ಇಟ್ಕೊಂಡು ಫೋಲ್ಡ್ ಮಾಡ್ಕೊಂಡ್ಬಿಡಿ. ಒಂದ್ ಕಡೆಯಿಂದ ನೀಟಾಗಿ ನೋಡಿ, ಹೀಗೆ ಟರ್ನಿಂಗ್ಸ್ಗಳಲ್ಲಿ ನೀಟಾಗಿ ಹಿಂಗೆ ತಿರುಗಿಸ್ಕೊಂಡು ಸ್ಟಿಚ್ ಅನ್ನೋದನ್ನ ಹಾಕ್ತಾ ಬನ್ನಿ. ಕ್ರಾಸ್ ಬೆಲ್ಟ್ ಅನ್ನ ಎಲ್ಲ ಅಟ್ಯಾಚ್ ಮಾಡ್ಕೊಡೋಣ. ನೋಡಿ, ಇದು ಸ್ಟ್ರೈಟ್ ಆಗಿರೋ ತರ ನೀಟಾಗಿ ಹಾಕೊಂಡು ಅದಾದ್ಮೇಲೆ ನಾವು ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಲೈನಿಂಗ್ ಪೀಸ್ ಅನ್ನ ಅದ್ರ ಮೇಲೆ ಹಾಕೊಳ್ಳೋಣ.
ಈ ರೀತಿ ನೀಟಾಗಿ ಎರಡು ಸೈಡಿಗೂ ಹಿಂಗ್ ಸ್ಪ್ರೆಡ್ ಮಾಡ್ಕೊಂಡು ಹಾಕೊಳ್ಳಿ. ಹಿಂಗ್ ಹಾಕೊಂಡಾಗ ಏನಾಗುತ್ತೆ ಅಂದ್ರೆ ನಿಮಗೆ ಎರಡು ಪಟ್ಟಿನೂ ಸೇಮ್ ಸೈಡ್ ಬರೋಂತ ಪ್ರಾಬ್ಲಮ್ ಆಗಲ್ಲ. ಬಿಗಿನರ್ಸ್ಗೆ ಈ ತರ ನಾವು ನೀಟಾಗಿ ಹಾಸ್ಕೊಳೋದ್ರಿಂದ ಈಸಿ ಆಗುತ್ತೆ. ಈಗ ಎರಡನ್ನು ಸಪ್ರೇಟ್ ಸಪ್ರೇಟ್ ಸ್ಟಿಚ್ ಮಾಡಿದಾಗ ನಮಗೆ ಎರಡು ಒಂದೇ ಸೈಡ್ ಬರುವಂತ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಈ ರೀತಿ ಎರಡು ಕಡೆನೂ ಹಾಕೋಣ. ಈಗ ಅದ್ರೊಳಗೆ ಅದ್ರ ಮೇಲೆ ಇನ್ನೊಂದು ಲೈನಿಂಗ್ ಕ್ಲಾತ್ ಅನ್ನ ಕೊಡೋಣ. ನಾವು ಒಳಗೆ ಎಕ್ಸ್ಟ್ರಾ ಒಂದು ಕ್ಲಾತ್ ಕೊಡ್ಲೇಬೇಕು, ಅವಾಗೇ ನಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಬರೋದು. ಕ್ರಾಸ್ ಬೆಲ್ಟ್ ಇಂದು ನೋಡಿ ಹೀಗೆ. ಈಗ ಸ್ಟಿಚಿಂಗ್ ಅನ್ನೋದನ್ನ ಹಾಕ್ತಾ ಬರೋಣ. ನೋಡಿ 1/2 ಇಂಚ್ ನಾವೇನ್ ಮಾರ್ಜಿನ್ ಬಿಟ್ಟಿರ್ತೀವಲ್ವಾ 1/2 ಇಂಚು, ಆ 1/2 ಇಂಚಿಗೆ ನೀಟಾಗಿ ಸ್ಟಿಚ್ ಅನ್ನೋದನ್ನ ಹಾಕ್ತಾ ಬರೋಣ. ಮೂರು ನೀಟಾಗಿ ಒಂದೇ ಲೈನಲ್ಲಿ ಇರಬೇಕು, ಆ ರೀತಿ ನೋಡ್ಕೊಂಡು ಸ್ಟಿಚ್ ಮಾಡ್ತಾ ಬನ್ನಿ. ಈಗ ಮೇಲೊಲ್ಗೆ ಹಾಕೋಣ. ಮೇಲೊಲ್ಗೆನೆ ಯಾವಾಗ್ಲೂ ಅಷ್ಟೇ ನಾನು ಹೇಳ್ದಂಗೆ ಲೈನಿಂಗ್ ಮೇಲೆನೆ ಹಾಕ್ತಾ ಬರಬೇಕು. ನೋಡಿ ಹೀಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಹಾಕ್ತಾ ಬನ್ನಿ. ಮತ್ತೆ ಯಾವಾಗ್ಲೂ ಒಳಗೆ ಒಂದು ಎಕ್ಸ್ಟ್ರಾ ಲೈನಿಂಗ್ ಕೊಡೋದನ್ನ ಕಾಟನೇ ಕೊಡೋದು ಒಳ್ಳೇದು. ಯಾಕಂದ್ರೆ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಕೆಲವೊಬ್ರು ಪಾಲಿಸ್ಟರ್ ಒಳಗೆಲ್ಲ ಪಾಲಿಸ್ಟರ್ ಲೈನಿಂಗ್ ಎಲ್ಲ ಕೊಡ್ತಾರೆ, ಆ ರೀತಿ ಕೊಡಬಾರ್ದು. ಯಾವಾಗ್ಲೂ ಕಾಟನ್ ಲೈನಿಂಗ್ ಕೊಟ್ಟಾಗ ನಮಗೆ ಆ ಪಟ್ಟಿ ಪೋರ್ಷನ್ ಅನ್ನೋದು ನೀಟಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ನೋಡಿ ಈಗ ಸುತ್ತಲೂ ಸ್ಟಿಚ್ ಅನ್ನೋದನ್ನ ಹಾಕ್ತಾ ಬಂದ್ಬಿಡೋಣ. ನೋಡಿ ಈಗ ಎಲ್ಲಾ ರೀತಿ ಈಗ ಫ್ರಂಟು ಬ್ಯಾಕು ಸ್ಲೀವ್ಸ್ ಎಲ್ಲದನ್ನು ಹಿಂಗ್ ನೀಟಾಗಿ ಲೈನಿಂಗು ಮತ್ತೆ ಇದನ್ನ ಮೇನ್ ಕ್ಲಾತ್ ನ ಅಟ್ಯಾಚ್ ಮಾಡ್ಕೊಂಡಾಗ ತುಂಬಾ ಈಸಿ ಆಗುತ್ತೆ. ಬೇಗನೆ ಸ್ಟಿಚಿಂಗ್ ಅನ್ನೋದು ನಮಗೆ ಮುಗಿಯುತ್ತೆ. ಈಗ ಸ್ಲೀವ್ಸ್ ಪಾರ್ಟ್ ಅನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈಗ ಇಲ್ಲಿಗೆ ನಾವು ಪೀಸ್ ಕೊಡ್ಬೇಕು. ಈಗ ಲೈನಿಂಗ್ ಪೀಸ್ ಅನ್ನ ಕೊಡೋಣ. ಈಗ ಒಂದೇ ಸೈಡಿಗೆ ನಮಗೆ ಪ್ಯಾಚ್ ಅನ್ನೋದನ್ನ ಕಟ್ಟಕ್ ಬರುತ್ತೆ. ಇದು ಆಂಕೋಲ್ನೆಲ್ಲ ಕಟ್ ಮಾಡಿ ಮುಗಿದ್ಮೇಲೆ ನೋಡಿ ಈಗ ಈ ಪೀಸ್ ಉಳಿದಿರುತ್ತಲ್ಲ, ಇದು ನಿಮಗೆ ಅಗ್ಲವಾಗಿ ನೀಟಾಗಿ ಸಿಗುತ್ತೆ. ಈ ಪೀಸನ್ನೇ ಇಲ್ಲಿ ಅಟ್ಯಾಚ್ ಮಾಡ್ಕೊಳಕ್ಕೆ ಯಾವಾಗ್ಲೂ ಇಟ್ಕೊಳ್ಳಿ. ನೋಡಿ ಹೀಗೆ ಎರಡು ಸ್ಲೀವ್ಸಿಗೂ ನಾವು ಪೀಸ್ ಅನ್ನೋದನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಈಗ ಮೇಲೊಲ್ಗೆ ಹಾಕೊಳ್ಳೋಣ. ಈಗ ಇದನ್ನ ಹೇಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನೀಟಾಗಿ ಒಂದ್ರ ಮೇಲೆ ಒಂದು ನೀಟಾಗಿ ಹಾಸ್ಕೊಳ್ಳಿ. ಈಗ ನಾಟ್ಸ್ ಎಲ್ಲ ಹಾಕಿರ್ತೀವಲ್ಲ ಅದು ನೀಟಾಗಿ ಒಂದೇ ಕಡೆ ಹೋಗಿ ಜಾಯಿನ್ ಆಗ್ಬೇಕು. ನೋಡಿ ಹೀಗೆ ಇದಾದ್ಮೇಲೆ ನೀಟಾಗಿ ಹಿಂಗ್ ಹಾಸ್ಕೊಳ್ಳಿ. ಇವೆರಡು ನೀಟಾಗಿ ಸಮವಾಗಿರ್ಬೇಕು, ಆ ರೀತಿ ನೋಡ್ಕೊಂಡು. ಈಗ ಗಚ್ ಪಾಯಿಂಟ್ ಇರುತ್ತಲ್ಲ ಇದು ನೀಟಾಗಿ ಇರ್ಬೇಕು. ಈಗ ನೋಡಿ ಹೀಗೆ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಡೋಣ. ಹಾಕೊಂಡು ನಾಟ್ಸ್ ಅನ್ನೋದನ್ನ ಹಾಕೊಳ್ಳೋಣ. ನೋಡಿ ಇದು ಸ್ಲೀವ್ಸ್ ನ ಮೇನ್ ಕ್ಲಾತ್. ಇದಕ್ಕೂ ನಾವು ಈಗ ಎಕ್ಸ್ಟ್ರಾ ಪೀಸನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಇದು ದೊಡ್ಡ ಅಳತೆ ಬ್ಲೌಸ್ ಆಗಿರೋದ್ರಿಂದ ಇದು ಬಟ್ಟೆ ನಮಗೆ ಶಾರ್ಟೇಜ್ ಇದೆ. ಹಾಗಾಗಿ ನಾವು ಈಗ 4 ಸೈಡುನು ಎಕ್ಸ್ಟ್ರಾ ಪೀಸ್ ಅನ್ನೋದನ್ನ ಕಟ್ಟಬೇಕಾಗುತ್ತೆ. ಈಗ ಎಕ್ಸ್ಟ್ರಾ ಬಟ್ಟೆ ಹೇಗೆ ಕಟ್ಟೋದು ಅಂತ ನೋಡೋಣ. ನೋಡಿ ಹೀಗೆ ನೀಟಾಗಿ ಸ್ಟಿಚ್ ಅನ್ನೋದನ್ನ ಹಾಕ್ತಾ ಬನ್ನಿ. ಮೇಲ್ಗಡೆ ಒಂದು ಗ್ರಿಪ್ ಹೊಲಿಗೆಯನ್ನು ಕೂಡ ಹಾಕೊಂಡ್ಬಿಡಿ.
ಇದ್ರಲ್ಲಿ ಬ್ಲೌಸ್ ಪೀಸ್ ತುಂಬಾನೇ ಕಮ್ಮಿ ಇತ್ತು, ಹಾಗಾಗಿ ಇಷ್ಟಕ್ಕೊಂದು ಅಟ್ಯಾಚಿಂಗ್ ಮಾಡೋಂಥ ಪ್ರಾಬ್ಲಮ್ ಬಂದಿದೆ ನಮಗೆ. ಕೆಲವೊಂದು ಲೈಟ್ ವೇಟ್ ಸ್ಯಾರಿಯಲ್ಲಿ ನಮಗೆ ಸ್ವಲ್ಪ ಬ್ಲೌಸ್ ಪೀಸ್ ಕಮ್ಮಿನೇ ಬರುತ್ತೆ, ನಾವೇ ನೀಟಾಗಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡುವಂತಹ ಸಿಚುವೇಶನ್ಗಳು ಬರುತ್ತೆ. ನೋಡಿ ಹೀಗೆ ನೀಟಾಗಿ ಗ್ರಿಪ್ ಹೊಲಿಗೆಯನ್ನು ಹಾಕೊಳ್ಳಿ. ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ. ಏನು 1/2 ಇಂಚ್ ಮಾರ್ಜಿನಿಗೆ ಬಿಟ್ಟಿದ್ವಲ್ಲ, ಆ ಮಾರ್ಜಿನಿಂದನೇ ನೀಟಾಗಿ ಅಟ್ಯಾಚ್ ಅನ್ನೋದನ್ನ ಮಾಡ್ತಾ ಬರೋಣ. ಮೇಲ್ಗಡೆ ಒಂದು ಗ್ರಿಪ್ ಹೊಲಿಗೆ ಅನ್ನೋದನ್ನ ಲೈನಿಂಗ್ ಬಟ್ಟೆ ಮೇಲೆ ಹಾಕೊಂತ ಇದ್ದೀನಿ. ಈಗ ಒಂದು ಕಡೆಯಿಂದ ನೀಟಾಗಿ ಅಟ್ಯಾಚನ್ನ ಮಾಡ್ಕೊತ ಬರೋಣ. ಈಗ ಆ ಸ್ಲೀವ್ನ ಕೂಡ ಸೇಮ್ ಹೀಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಅಟ್ಯಾಚಿಂಗ್ ಆದ್ಮೇಲೆ ಈಗ ಎಕ್ಸ್ಟ್ರಾ ಇರುವಂತಹ ಕ್ಲಾತ್ಗಳನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಡೋಣ. ನೀಟಾಗಿ ಲೈನಿಂಗ್ನ ಬಿಟ್ಟು ನೀಟಾಗಿ ಎಡ್ಜಿ ಕರೆಕ್ಟಾಗಿ ಕಟಿಂಗ್ ಅನ್ನೋದನ್ನ ಮಾಡ್ತಾ ಬನ್ನಿ. ನೋಡಿ ಹೀಗೆ ಈಗ ನೀಟಾಗಿ ಎಲ್ಲದನ್ನು ಎಕ್ಸ್ಟ್ರಾ ಇರುವಂಥ ಕ್ಲಾತ್ಗಳೆಲ್ಲದನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಈಗ ಎಕ್ಸ್ಟ್ರಾ ಇರುವಂಥ ಕ್ಲಾತ್ಗಳನ್ನೆಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ಡಾಟ್ಸ್ ಅನ್ನ ಬ್ಯಾಕ್ ಡಾಟ್ಸ್ ಅನ್ನೋದನ್ನ ಹಿಡಿತಾ ಬರೋಣ. ನೀವೀಗ ಎಕ್ಸ್ಟ್ರಾ ಏನು ನಾವು 2 ಇಂಚಸ್ ಸ್ಟಿಚಿಂಗಿಗೆ ಬಿಟ್ಟಿರ್ತೀವಲ್ಲ, ಅಲ್ಲಿವರೆಗೂ ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಇಲ್ಲಿಂದ 4 ಇಂಚಿಗೆ 4 ಅಥವಾ 4.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಇಲ್ಲೂ ಸೇಮ್ ಹಾಗೆ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಒಂದು 1/2 ಇಂಚಿಗೆ ಹಿಡಿದ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ ಶಾರ್ಪ್ ಆಗಿ ಬರಬೇಕು. ಬರ್ತಾ ಬರ್ತಾ ಹೀಗೆ ಇದೇ ರೀತಿ ಈ ಸೈಡು ಕೂಡ ನಾವು ಡಾಟ್ಸ್ ಅನ್ನೋದನ್ನ ಹಿಡಿಯೋಣ. ನೋಡಿ ಈಗ ಫ್ರಂಟ್ ಡಾಟ್ಸ್ ಅನ್ನ ಹಿಡಿತಾ ಬರೋಣ. ನೋಡಿ ನಾವು ನೀಟಾಗಿ ಎಲ್ಲದನ್ನು ಮಾರ್ಕ್ ಮಾಡ್ಕೊಂಡಿದೀಯಲ್ವಾ, ಅದನ್ನ ಹಾಗೆ ಹಿಡಿತಾ ಬರೋಣ. ನೋಡಿ ಹೀಗೆ ಫಸ್ಟ್ ಸ್ಟಾರ್ಟಿಂಗ್ ಯಾವಾಗಲೂ ಗ್ರಿಪ್ ಹೊಲಿಗೆ ಏನನ್ನ ಹಾಕೊಬೇಕು. ನೋಡಿ ಹೀಗೆ ಮತ್ತೊಂದು ಗ್ರಿಪ್ ಹೊಲಿಗೆನೂ ಹಾಕಂತ ಹೋಗೋಣ. ನೋಡಿ ಈಗ ಆಂಕೋಲ್ ಡಾಟನ್ನು ಹಿಡಿಯೋಣ. ಸೆಂಟರ್ ಡಾಟು 2 ಮಧ್ಯ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಈಗ 4th ಡಾಟ್ಸ್ ಏನಿದೆ ಅದನ್ನ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಹಿಡಿಬೇಕು. ನೋಡಿ ಇಲ್ಲಿ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಹಿಂಗೆ ಹಿಡಿದಾಗ ನಮಗೆ 4th ಡಾಟ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ ಹೀಗೆ ನೋಡಿ ನಾವು ನೀಟಾಗ ಕಪ್ ಶೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ. ಡಾಟ್ಸ್ ಅನ್ನೋದು ಕರೆಕ್ಟಾಗಿ ಇಟ್ಟಾಗ ನಮಗೆ ಕಪ್ ಶೇಪ್ ಅನ್ನೋದು ನೋಡಿ ಎಷ್ಟು ನೀಟಾಗಿ ನಿಂತಿದೆ. ಈ ರೀತಿನೇ ಇನ್ನೊಂದು ಸೈಡ್ ಕೂಡ ಡಾಟ್ಸ್ ಅನ್ನು ಇಟ್ಕೊಂಡ್ಬಿಡೋಣ. ನೋಡಿ ಈಗ 2 ಸೈಡು ಡಾಟ್ಸ್ ಹಿಡ್ದಾಗಿದೆ.
ನಾವು ಪಟ್ಟಿ ಏನನ್ನ ಈಗ ಅಟ್ಯಾಚ್ ಮಾಡೋಣ. ಪಟ್ಟಿ ಅಟ್ಯಾಚ್ ಮಾಡ್ಬೇಕಾದ್ರೆ ನಾವ್ ಯಾವಾಗ್ಲೂ ನೋಡಿ ಒಂಚೂರು ಇದು ಹಿಂಗ್ ಮುಂದೆ ಬಂದು ಎಕ್ಸ್ಟ್ರಾ ರಿಪ್ ಅಲ್ಲಿ ಬರ್ಬೇಕು. ಹೀಗೆ ಈ ತರ ಮುಂದೆ ಹಿಡಿದು ಸ್ವಲ್ಪ ಅಟ್ಯಾಚ್ ಅನ್ನ ಮಾಡ್ಕೊಬೇಕಾಗುತ್ತೆ. ಹಂಗೆ ನೋಡಿ ಮೇಲ್ ಲಿಫ್ಟ್ ಮಾಡ್ಕೊಂಡು ಇದನ್ನ ಮಡ್ಚ್ಕೊಬೇಕು. ಈ ಡಾಟ್ಸ್ ಏನಿದೆ ಈ ಡಾಟ್ಸ್ ಅನ್ನ ಹೀಗೆ ನೀಟಾಗಿ ಫೋಲ್ಡ್ ಮಾಡ್ಕೊಬೇಕು. ಹಾಗೆ ಈ ಸೈಡು ಅಷ್ಟೆ. ಹಾಗೆ ಇಲ್ಲಿ ಮತ್ತೊಂದು ಹೊಲಿಗೆನ ಹಾಕೊಂಡ್ಬಿಡೋಣ. ಎಕ್ಸ್ಟ್ರಾ ಬರೋ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ ಸ್ಟ್ರೈಟ್ ಆಗಿ. ಈಗ ಉಕ್ಸು ಕಾಜದ ಪಟ್ಟಿನ ಅಟ್ಯಾಚ್ ಮಾಡೋಣ. ನೋಡಿ ಇದು ಉಕ್ಸ್ ಪಟ್ಟಿ. ಉಕ್ಸ್ ಪಟ್ಟಿನ ಯಾವಾಗ್ಲೂ ಹಿಂಗೆ ಸ್ಟ್ರೈಟ್ ಆಗಿ ಇಟ್ಟಿನೇ ಹಾಕೊಬೇಕು. ಇದು ಕಾಜದ ಪಟ್ಟಿ. ಕಾಜದ ಪಟ್ಟಿನೇ ಹೀಗೆ ಉಲ್ಟಾ ಸೈಡ್ ಅಲ್ಲಿ ನಾವು ಅಟ್ಯಾಚ್ ಮಾಡ್ಕೊಬೇಕು. ಆಮೇಲೆ ನೋಡಿ ನಾನು ಕಾಜದ ಪಟ್ಟಿಗೆ ಮೇನ್ ಕ್ಲಾತು ಮತ್ತೆ ಲೈನಿಂಗು ಎರಡನ್ನೂ ತಗೊಂಡಿದ್ದೀನಿ. ಈಗ ಮೇಲೊಲ್ಗೆ ಅನ್ನೋದನ್ನು ಹಾಕ್ತಾ ಬರೋಣ. ನೋಡಿ ಈಗ ನೀಟಾಗಿ ಒಂದು ಫೋಲ್ಡ್ ಮಾಡ್ಕೊಂಡು ನೋಡಿ ಹೀಗೆ ಹೀಗೆ ಸೇಮ್ ಇಲ್ಲಿ ಕಾಜದ ಪಟ್ಟಿಗೆ ಒಂದು ಫೋಲ್ಡ್ ಮಾಡ್ಕೊಂಡು ಅದಾದ್ಮೇಲೆ ಮತ್ತೊಂದು ಫೋಲ್ಡ್ ಹೀಗೆ ಮಾಡ್ಕೊಂಡು ನೋಡಿ ಹೀಗೆ 2 ಫೋಲ್ಡ್ ಮಾಡ್ಕೊಬೇಕು. ಹಾಗೆ 1 ಫೂಟ್ ಡಿಸ್ಟೆನ್ಸ್ ಅಲ್ಲಿ ಮತ್ತೊಂದು ಹೊಲಿಗೆನ ಹಾಕೊಳ್ಳೋಣ. ನೋಡಿ ಈ ರೀತಿ ಈಗ ಫ್ರಂಟ್ ಟು ಬ್ಯಾಕ್ ಎರಡನ್ನು ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ನೋಡಿ ಎರಡೂ ಸ್ಟ್ರೈಟ್ ಆಗಿ ಹಾಕಿದ್ದೀನಿ. ಇದನ್ನ ಹೀಗೆ ರಾಂಗ್ ಸೈಡ್ ಅಲ್ಲಿ ಹಾಕ್ತಿದ್ದೀನಿ. ಬ್ಯಾಕ್ ಪೋರ್ಷನ್ ಹಾಕೊಂಡು ನಾವೇನು 1/2 ಇಂಚು ಮಾರ್ಜಿನ್ ಬಿಟ್ಟಿದ್ವಿ 1/2 ಇಂಚ್ ಸ್ಟಿಚ್ ಹಾಕ್ತಾ ಬರೋಣ. ಈ ಸೈಡು ಅಷ್ಟೇ. ಮತ್ತೊಂದು ಹೊಲಿಗೆನೂ ಕೂಡ ಹಾಕೊಳ್ಳೋಣ. ಈಗ ನೆಕ್ಕಿಗೆ ಕ್ರಾಸ್ ಪೀಸ್ ನ ಕಟ್ ಮಾಡುವಾಗ ನೋಡಿ ಹಿಂಗೆ ಬಾಕ್ಸ್ ಶೇಪ್ ಅಲ್ಲಿ ಇದ್ದಾಗ ಹಿಂಗೆ ಕ್ರಾಸ್ ಆಗಿ ತಗೊಬೇಕು. ಇಲ್ಲಿ ನೋಡಿ ಹಿಂಗೆ ಎಳೆದಾಗ ನಮಗೆ ಎಕ್ಸ್ಪೆಂಡ್ ಆಗ್ಬೇಕು ಬಟ್ಟೆ. ಆ ತರ ಇರುವಾಗ ನಾವು ಕ್ರಾಸ್ ಪೀಸ್ ನ ಅಂತ ಬಟ್ಟೆಲೆ ತಗೊಬೇಕಾಗುತ್ತೆ. ನೋಡಿ ಹೀಗೆ ಒಂದು 1.5 ಇಂಚು ಡಿಸ್ಟೆನ್ಸ್ ಅಲ್ಲಿ ಕ್ರಾಸ್ ಪೀಸ್ ಅನ್ನ ಕಟ್ ಮಾಡ್ಕೊಳ್ಳೋಣ.
ಈಗ ಕ್ರಾಸ್ ಪೀಸ್ಗಳನ್ನೆಲ್ಲ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಹಿಂಗಿದೆಯಲ್ಲ, ಹೀಗೆ ಎಕ್ಸ್ ಶೇಪ್ ಅಲ್ಲಿ ಇಲ್ಲಿ ನೋಡಿ ಹಿಂಗ್ ಬರಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಜಸ್ಟ್ ಇನ್ನೊಂದು ಅಟ್ಯಾಚ್ ಮಾಡ್ಕೊಳ್ತೀನಿ ನೋಡಿ, ಇದನ್ನ ಹಿಂಗೆ ಇಲ್ಲಿ ಹೀಗೆ ಫೋಲ್ಡ್ ಮಾಡ್ಕೊಂಡ್ರೆ ಸಾಕು. ಮತ್ತೆ ಹಾಗೆ ಕಂಟಿನ್ಯೂ ಆಗಿ ನೀವು ಅಟ್ಯಾಚ್ ಮಾಡ್ಕೊಂತ ಹೋಗ್ಬೋದಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಕ್ರಾಸ್ ಪೀಸ್ ಅನ್ನೋದು. ನೋಡಿ ಇಲ್ಲಿ ಸ್ಟ್ರೈಟ್ ಲೈನ್ ಹೇಗೆ ಬಂದಿದೆ, ಹೀಗೆ ಬರಬೇಕು. ಹಾಗಾಗಿ ನಾವು ಕ್ರಾಸ್ ಪೀಸ್ ನೋಡಿ ಈಗ ಎಷ್ಟು ಎಕ್ಸ್ಪೆಂಡ್ ಮಾಡಿದ್ರು ನಮಗೆ ಕ್ರಾಸ್ ಪೀಸ್ ಅಲ್ಲಿ ಎಕ್ಸ್ಪೆಂಡ್ ಆಗುತ್ತೆ. ಬಟ್ ನಮಗೆ ಅದು ಸ್ಟ್ರೈಟ್ ಪೀಸ್ ಅಲ್ಲಿ ನೆಕ್ಕನ್ನ ನಮಗೆ ತಿರುಗ್ಸಕ್ಕಾಗಲ್ಲ. ಹಾಗಾಗಿನೇ ನಾವು ನೆಕ್ ತಿರುಗಿಸುವಾಗ ನಾವು ಕ್ರಾಸ್ ಪೀಸನ್ನೇ ತಗೊಬೇಕಾಗುತ್ತೆ. ಹೀಗೆ ಹಿಂಗೆ ಮಡಚಿ ಸ್ಟಿಚ್ ಆಗ್ತಾ ಬರೋಣ. ನೋಡಿ ಹಿಂಗೆ 2 ಫೋಲ್ಡ್ ಮಾಡ್ಕೊಂಡು ಸ್ಟಿಚಿಂಗ್ ಆಗ್ತಾ ಬರೋಣ. ಸ್ವಲ್ಪ ಎಕ್ಸ್ಟ್ರಾ ಇರೋದನ್ನೆಲ್ಲ ಹೀಗೆ ತುದಿನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ ಸ್ವಲ್ಪ ಹಿಂಗೆ ಹನಿ ಬನಾಗಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ತಗೊಳ್ಳಿ. ಈ ಸೈಡ್ ಇಂದ ನೀಟಾಗಿ ಕ್ರಾಸ್ ಪೀಸ್ ಅನ್ನ ಅಟ್ಯಾಚ್ ಮಾಡ್ತಾ ಬರೋಣ. ಕಾಲು ಇಂಚ್ ತುದಿಗೆ ಇಷ್ಟೇ ಸಾಕು. ನೋಡಿ 1/4 ಇಂಚಷ್ಟು ಅಷ್ಟೇ ನಾವು ನೆಕ್ ಸುತ್ತಕ್ಕೂ ಸ್ಟಿಚಿಂಗ್ ಅನ್ನೋದನ್ನ ಹಾಕ್ತಾ ಬರ್ಬೇಕಾಗುತ್ತೆ. ಈ ಎಡ್ಜ್ ಇದೆ ಅಲ್ವಾ, ಇದು ಹಿಂಗೆ ಬ್ಯಾಕ್ ಸೈಡಿಗೆ ಬರಬೇಕು. ಆ ರೀತಿ ಬ್ಯಾಕ್ ಸೈಡಿಗೆ ಬರೋ ತರ ಇಟ್ಕೊಂಡು ಆಮೇಲೆ ಇದನ್ನ ಕ್ರಾಸ್ ಪೀಸನ್ನ ಸ್ಟಿಚ್ ಮಾಡ್ತಾ ಬನ್ನಿ. ನೋಡಿ ಸ್ಕ್ವೇರ್ ನೆಕ್ ಆಗಿರೋದ್ರಿಂದ ಈ ಪೋರ್ಷನ್ ಬಂದಾಗ, ಈ ಶಾರ್ಪ್ನೆಸ್ ಬಂದಾಗ, ಈ ಶಾರ್ಪ್ನೆಸ್ ಅಲ್ಲಿ ನಾವು ಒಂದು ನೋಡಿ ಹೀಗೆ ಒಂದು ಫೋಲ್ಡಿಂಗ್ ಅನ್ನೋದನ್ನ ಕೊಡ್ಬೇಕಾಗುತ್ತೆ. ನೀಟಾಗಿ ಇದೊಂದು ಫೋಲ್ಡಿಂಗ್ ಅನ್ನೋದನ್ನ ಕೊಡ್ಬೇಕಾಗುತ್ತೆ. ನೋಡಿ ಹಿಂಗ್ ಫೋಲ್ಡಿಂಗ್ ಕೊಟ್ಟಾಗ ನೀಟಾಗಿ ಟರ್ನ್ ಆಗುತ್ತೆ. ನೋಡಿ ಇಲ್ಲಿ ಬಂದು ಶಾರ್ಪ್ನೆಸ್ ಅಲ್ಲಿ ನಿಲ್ಸ್ಕೊಂಡು ಮತ್ತೆ ಟರ್ನ್ ಮಾಡ್ಕೊಬೇಕಾಗುತ್ತೆ. ಹಾಗೆ ಸೇಮ್ ಈ ಟರ್ನಿಂಗ್ ಅಲ್ಲೂ ಅಷ್ಟೇ ನೋಡಿ ಒಂದು ಫೋಲ್ಡ್ ಕೊಟ್ಕೊಂಡು ಹಾಗೆ ಟರ್ನ್ ಮಾಡ್ಕೊಳ್ಳೋಣ. ತುಂಬಾ ಎಳೆದು ಸ್ಟಿಚಿಂಗ್ ಅನ್ನೋದನ್ನ ಹಾಕ್ಬಾರ್ದು, ಲೂಸ್ ಆಗಿ ಸ್ಟಿಚಿಂಗ್ ಅನ್ನೋದನ್ನ ಹಾಕ್ತಾ ಬರ್ಬೇಕು ನಾವು. ಹಿಂಗೆ ನೋಡಿ ಜಾಸ್ತಿ ಹಿಂಗೆ ತುಂಬಾ ಟೈಟ್ ಆಗಿ ಹಿಂಗೆ ಎಳಿಬಾರ್ದು, ಇದನ್ನ ಲೂಸ್ ಆಗಿ ಬಿಡಬೇಕು ನಾವು ಕ್ರಾಸ್ ಬೆಲ್ಟ್ ನ. ಸೇಮ್ ಇದು ಮತ್ತೆ ಈ ಎಡ್ಜ್ನು ಬ್ಯಾಕಿಗೆ ನಾವು ಹೀಗೆ ಪುಷ್ ಮಾಡಿ ಸ್ಟಿಚಿಂಗ್ ಅನ್ನೋದನ್ನ ಹಾಕ್ತಾ ಬರ್ಬೇಕು. ನೋಡಿ ಹಾಗೆ ಎಡ್ಜಿಗೆ ರಿಪೋಲ್ಗೆ ಹಾಕಿ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡೋಣ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ನಮಗೆ ಈ ಎಡ್ಜ್ಗಳಲ್ಲೆಲ್ಲ ಈಗ ಎಲ್ಲಿ ಕ್ರಾಸ್ ತಿರುಗುತ್ತಲ್ವಾ, ಈ ಕ್ರಾಸ್ ತಿರುಗುವಂಥದ್ದು ಮತ್ತೆ ಈ ಎಡ್ಜಲ್ಲಿ ತೋರಿಸ್ತೀನಿ ನೋಡಿ. ಹೀಗೆ ಈ ಕ್ರಾಸ್ಗಳಲ್ಲೆಲ್ಲ ನಾವೊಂದು ಗಚ್ಚನನ್ನ ಹಾಕ್ತಾ ಹೋಗ್ಬೇಕಾಗುತ್ತೆ. ತೀರಾ ಈ ಸ್ಟ್ರೈಟ್ ಇರೋ ಕಡೆ ಏನು ಅವಶ್ಯಕತೆ ಇಲ್ಲ, ಬಟ್ ಈ ಕ್ರಾಸ್ ಇದೆಯಲ್ಲ, ಈ ಕ್ರಾಸ್ ಇಲ್ಲಿ ಎಲ್ಲಿ ತಿರುಗುತ್ತೆ, ಈ ಕ್ರಾಸ್ ಅಲ್ಲಿ ಕೂಡ ನಾವೊಂದು ಗಚ್ಚನನ್ನ ಹಾಕ್ತಾ ಬೇಕಾಗುತ್ತೆ. ಈಗ ಹಾಕೊಂಡು ಮೇಲೊಂದು ಗ್ರಿಪ್ ಹೊಲ್ಗೆನನ್ನು ಕೂಡ ಹಾಕ್ತಾ ಹೋಗ್ಬೇಕಾಗುತ್ತೆ. ಹಿಂಗೆ ಸೇಮ್ ಈ ಶಾರ್ಪ್ನೆಸ್ ಬಂದಾಗ ಇಲ್ಲಿ ನಿಲ್ಸ್ಕೊಂಡು ಹಿಂಗೆ ಟರ್ನ್ ಮಾಡ್ಕೊಬೇಕು. ನೋಡಿ ಹೀಗೆ ನೀಟಾಗಿ ಲಾಸ್ಟಿಗೆ ಈಗ ಮಡಚಿ ಸ್ಟಿಚಿಂಗ್ ಹಾಕಿ ಇಷ್ಟೇ ನೋಡಿ. ಈಗ ಹಿಂಗ್ ಮಡಚಿ ನೀಟಾಗಿ
ಹೆಮ್ಮಿಂಗ್ ಅನ್ನೋದನ್ನ ಮಾಡ್ಕೊಂಡಾಗ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾವು ಸ್ಲೀವ್ಸ್ ಅನ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ ಜಾಯಿಂಟ್ ಮಾಡ್ಕೊಬೇಕಾದ್ರೆ ನೀಟಾಗಿ ನೋಡ್ಕೊಬೇಕು. ಇದು ಫ್ರಂಟ್ ಪೋರ್ಷನ್ ಗೆ ನಾವು ಏನು ಈ ಶೇಪ್ ಫ್ರಂಟ್ ಶೇಪ್ ಅನ್ನೋದು ತೆಗ್ದಿರ್ತೀವಲ್ವಾ, ಅದು ನೀಟಾಗಿ ಫ್ರಂಟಿಗೆ ಇರಬೇಕು. ಆ ರೀತಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಹೊಸದಾಗಿ ಎಲ್ಲರೂ ಸ್ಟಿಚ್ ಮಾಡ್ತಿದ್ದೀರಾ ಅನ್ನೋದಾದ್ರೆ ನೀಟಾಗಿ ಈ ಏನ್ ನಾಟ್ಸ್ ಹಾಕೊಂಡಿರ್ತೀವಲ್ಲ ಆ ಸೆಂಟ್ರ್ ಪೋರ್ಷನ್ಗೆ ನೀಟಾಗಿ ಇಲ್ಲಿ ಪ್ಲೇಸ್ ಮಾಡ್ಕೊಂಡು ಇಲ್ಲಿಂದ ಸ್ಟಿಚಿಂಗ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ನೋಡಿ, ಕ್ರಾಸ್ಗಳಲ್ಲೆಲ್ಲ ಸ್ವಲ್ಪ ಫೂಟರ್ನ ಎತ್ಕೊಂಡು ಸ್ಟಿಚ್ ಮಾಡಿದಾಗ ನೀಟ್ ಫಿನಿಶಿಂಗ್ ಅನ್ನೋದು ನಿಮಗೆ ಬರುತ್ತೆ. ಕರೆಕ್ಟಾಗಿ ಅರ್ಧ ಇಂಚಿಗೆ ನಾವು ಸ್ಟಿಚ್ ಅನ್ನೋದನ್ನ ಮಾಡ್ತಾ ಬರೋಣ. ನೋಡಿ ನೀಟಾಗಿ ಮೆಜರ್ಮೆಂಟ್ ತಗೊಂಡು ಸ್ಟಿಚ್ ಅನ್ನು ಮಾಡ್ತಾ ಬಂದಾಗ ನೋಡಿ ಎಡ್ಜ್ ನೀಟಾಗಿ ಬಂದು ಇಲ್ಲೇ ಎಂಡ್ ಆಗಿದೆ. ಹಾಗೆ ಸೇಮ್ ಈ ಸೈಡು ಅಷ್ಟೇ ಟರ್ನ್ ಮಾಡ್ಕೊಂಡು ಏನು 1/2 ಇಂಚ್ ಮಾರ್ಜಿನ್ ಬಿಟ್ಟಿರ್ತೀವಿ ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚ್ ಅನ್ನೋದನ್ನ ಹಾಕ್ತಾ ಬರೋಣ. ಈಗ ಮತ್ತೊಂದು ಸ್ಟಿಚ್ ಅನ್ನೋದನ್ನು ಕೂಡ ಹಾಕೊಂಡ್ಬಿಡೋಣ. ಹಿಂಗೆ ನೀಟಾಗಿ ನೋಡ್ಕೊಂಡು ಹಿಂಗೆ ಒಂಚೂರು ಎಕ್ಸ್ಟ್ರಾ ಇರೋದ್ರಲ್ಲಿ ಹಿಂಗೆ ಒಳಗೆ ತಳ್ಕೊಂಡು ಸ್ಟಿಚ್ ಅನ್ನೋದನ್ನ ಹಾಕೊಬೇಕು. ಈಗ ಸೇಮ್ ಈ ಸೈಡು ಕೂಡ ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡ್ಕೊಂಡ್ಬಿಡೋಣ. ಎರಡು ಸ್ಲೀವ್ಸ್ ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಓವರ್ಲಾಕ್ ಅನ್ನೆಲ್ಲ ಮಾಡ್ಕೊ ಬಂದಿದ್ದೀನಿ. ಈಗ ಸೈಡ್ ಜಾಯಿಂಟ್ ಅನ್ನ ಮಾಡ್ಕೊಳ್ಳೋಣ. ಫಸ್ಟ್ ಇದ್ರ ಸುತ್ತಳತೆ ಎಷ್ಟಿತ್ತು ಅಂದ್ರೆ ಸೊಂಟದ ಸುತ್ತಳತೆ ಬಂದು ನಮ್ಗೆ 33 ಇಂಚ್ ಇತ್ತು. 33ರಲ್ಲಿ ಅರ್ಧ ಬಂದು ನಮಗೆ 16.5 ಆಗುತ್ತೆ. ಆ 16.5 ಅರ್ಧನ ತಗೊಬೇಕು. ಬ್ಯಾಕ್ ಪೋರ್ಷನ್ ನೋಡಿ ಅರ್ಧ ಬಂದು 8.25. 8.25ಗೆ ನೋಡಿ ಒಂದು ಮಾರ್ಕನ್ನ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ 2 ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಮಾರ್ಕು, ಹಾಗೆ ಈ ಸೈಡ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ಫ್ರಂಟು ಮತ್ತೆ ಬ್ಯಾಕ್ ಅಲ್ಲಿ ಕೂಡ ಅದೇ ರೀತಿ ಮಾಡ್ಕೊಳ್ಳೋಣ. ನೋಡಿ 8.25 ಇಲ್ಲೂ ಅಷ್ಟೇ ಅದೇ 8.25ಗೆ ಇಲ್ಲಿಂದ ಮಾರ್ಕ್ ಹಾಕೊಬೇಕು. ಯಾಕಂದ್ರೆ ಇಲ್ಲಿ ನಾವು ಕಾಜದ ಪಟ್ಟಿ ಇಲ್ಲಿ ಫಿಟ್ ಮಾಡ್ತೀವಲ್ವಾ, ಇಲ್ಲಿಂದ 8.25ಗೆ ಒಂದು ಮಾರ್ಕು ಹೀಗೆ ಮಾಡ್ಕೋಬೇಕು. ನೀಟಾಗಿ ಮಾಡ್ಕೊಂಡೆ ಪ್ಲಸ್ ನಂಗೆ ಸ್ಲೀವ್ಸ್ ನ ಸುತ್ತಳತೆ 12 ಇದೆ. 12ರ ಅರ್ಧ ಬಂದು ನಮಗೆ 6 ಇಂಚ್ ಬರುತ್ತಲ್ವಾ, ಆ 6 ಇಂಚನ್ನ ಹೀಗೆ ನೀಟಾಗಿ ಎರಡನ್ನು ಫೋಲ್ಡ್ ಮಾಡ್ಕೊಂಡು ಆ 6 ಇಂಚನ್ನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ನೀಟಾಗಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಗ್ರಿಪ್ ಹೊಲ್ಗೆ ಅನ್ನೋದನ್ನ ಹಾಕೊಂಡ್ಬಿಡೋಣ. ಇಲ್ಲಿನ ಸುತ್ತಳತೆ ಬಂದು 9. ಇಲ್ಲಿ ಒಂದು ಮಾರ್ಕ್. ನಿಮಗೆ ಒಂದ್ ವೇಳೆ ಇದು ಸ್ಟ್ರೈಟ್ ಆಗಿ ನಿಮಗೆ ಸ್ಟಿಚಿಂಗ್ ಹಾಕಕ್ಕಾಗಿಲ್ಲ ಅಂದ್ರೆ ಒಂದು ಲೈನ್ ಅನ್ನೋದನ್ನ ಹೇಳ್ಕೊಳ್ಳಿ. ನೋಡಿ ಹೀಗೆ ಡಾಟ್ ಡಾಟ್ ನಿಮಗೆ ಲೈನ್ ಹೇಳ್ಕೊಂಡ್ರೆ ನೀಟಾಗಿ ಬರುತ್ತೆ ನಿಮಗೆ ಫಿಟ್ಟಿಂಗ್ ಅನ್ನೋದು. ನೋಡಿ ಹಾಗೆ ಬ್ಯಾಕು ಮತ್ತೆ ಫ್ರಂಟಿನ ಹೊಲ್ಗೆ ಎರಡೂ ಸೇಮ್ ಒಂದೇ ಕಡೆ ಬರಬೇಕು. ಈಗ 3 ಹೊಲ್ಗೆನ ನೀಟಾಗಿ ಹಾಕೊಂಡ್ಬಿಡೋಣ. ಇದನ್ನ ಹಂಗೆ ಟರ್ನ್ ಮಾಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಮಾಡ್ಕೊಂಡು ಈ ಸೈಡ್ ಅಲ್ಲಿ ಈಗ ನೀಟಾಗಿ ಮಡ್ಚ್ಕೊಳ್ಳಿ. ಇಲ್ಲಾಂದ್ರೆ ಇದು ಎಕ್ಸ್ಟ್ರಾ ಇರೋ ಪೀಸ್ಗಳು ಬ್ಲೌಸ್ ಹಾಕ್ದಾಗ ಹಿಂಗ್ ಹೊರಗಡೆ ಕಾಣುತ್ತೆ ಅಲ್ವಾ, ಹಾಗಾಗಿ ಇಲ್ಲೊಂದ್ ಸ್ವಲ್ಪ ಮಡ್ಚ್ಕೊಂಡು ಎಕ್ಸ್ಟ್ರಾ ಏನ್ ಕ್ಲಾತ್ ಬಿಟ್ಟಿದೀವಿ ಅದನ್ನ ಮಡ್ಚ್ಕೊಂಡು ಒಂದು ಸ್ಟಿಚ್ ಅನ್ನ ಹಾಕೊಂಡ್ಬಿಡಿ. ನೋಡಿ ಫ್ರೆಂಡ್ಸ್, ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಆಗಿದೆ.
ಎಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ನೋಡಿ. ಈ ಫ್ರಂಟ್ ನೆಕ್ ಆಗ್ಲಿ, ಹಾಗೆ ನೋಡಿ ಡಾಟ್ಸ್ ಗಳೆಲ್ಲ ಎಷ್ಟು ನೀಟಾಗಿ ಬಂದಿದೆ. ಹಾಗೆ ಬ್ಯಾಕ್ ಪೋರ್ಷನ್ ನೋಡಿ, ನೀಟಾಗಿ ನೆಕ್ ಶೇಪ್ ಅನ್ನೋದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮತ್ತೆ ಒಂದು ಬ್ಲೌಸ್ ಸ್ಟಿಚಿಂಗ್ ಆದಾಗ ಬರೀ ಫ್ರಂಟ್ ಅಲ್ಲಿ ಮಾತ್ರ ಅಲ್ಲ, ಈ ಒಳಗಡೆ ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಒಂದು ಬ್ಲೌಸ್ ಅಂದಾಗ ಎಲ್ಲದೂ ಕೂಡ ನೀಟಾಗಿ ಇದ್ದಾಗ ಮಾತ್ರ ಈ ಫಿನಿಶಿಂಗು ಬರೋದು. ನಿಮಗೆ ಟೈಲರಿಂಗ್ ಸಂಬಂಧಪಟ್ಟಾದಂತಹ ಯಾವುದೇ ವಿಡಿಯೋ ಬೇಕಾದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋಸ್ಗಳಿಗೆ ಲೈಕ್ ಮಾಡಿ. ಅದರ ಡೌಟ್ಸ್ ಇದ್ದಾಗ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.